ಎಂಸಿಸಿ ಆಲ್ ಇಂಡಿಯಾ ಕೋಟಾದಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರೊಸೀಜರ್ಗಳನ್ನು ಎಂಸಿಸಿ ಥರ್ಡ್ ರೌಂಡಲ್ಲಿ ನೀವು ಫಾಲೋ ಮಾಡಬೇಕು, ಅಷ್ಟೇ ಅಲ್ಲದೆ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕು, ಹಾಗೆ ಶೆಡ್ಯೂಲನ್ನು ಯಾವ ರೀತಿ ಫಾಲೋ ಮಾಡಬೇಕು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಈ ಒಂದು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು, ಅಥವಾ ಹಿಂದಿನ ರೌಂಡ್ಗಳಲ್ಲಿ ಫ್ರೆಶ್ ಆಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ರೆ ಈ ರೌಂಡಲ್ಲಿ ಮತ್ತೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಇಲ್ಲಿ ಯಾರು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಂದ್ರೆ ಹಿಂದಿನ 1 ಮತ್ತು 2ನೇ ರೌಂಡಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿರೋಲ್ವೋ ಅಂಥವರಿಗೆ ಮಾತ್ರ ಥರ್ಡ್ ರೌಂಡ್ಗೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಹಾಗೆ ಮೊದಲನೇ ರೌಂಡಲ್ಲಿ ಮತ್ತು 2ನೇ ರೌಂಡಲ್ಲಿ ರಿಸೈನನ್ನು ಮಾಡ್ಕೊಂಡಿರೋರು, ಅದೇ ರೀತಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗದೇ ಇರೋರು ಕೂಡ ಈ ಒಂದು ರೌಂಡಿಗೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ಅಂದರೆ ನನಗೆ ಹಿಂದಿನ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿತ್ತು, ಆ ಕಾಲೇಜ್ ನನಗೆ ಇಷ್ಟ ಆಗಿರಲಿಲ್ಲ, ನಾನು ಅಡ್ಮಿಷನನ್ನು ಕೂಡ ತೆಗೆದುಕೊಂಡಿರಲಿಲ್ಲ, ಆ ಕಾಲೇಜ್ಗೆ ಹೋಗಿರಲಿಲ್ಲ. ಅಂಥ ಸಮಯದಲ್ಲಿ ಕೂಡ ನೀವು ಮತ್ತೆ ಈ ಒಂದು ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು 2 ಲಕ್ಷವನ್ನು ಮತ್ತೊಂದು ಬಾರಿ ತುಂಬಬೇಕು, ಅಥವಾ 10,000ವನ್ನು ಮತ್ತೊಂದು ಬಾರಿ ತುಂಬಿ ಈ ಒಂದು ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈ MCC ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಹಾಕ್ಬೋದು, ಪರ್ಸನಲ್ ಗೈಡೆನ್ಸ್ ಅಂತ. ಈ ಪರ್ಸನಲ್ ಗೈಡೆನ್ಸ್ನ ಫೀಸನ್ನು ಪೇ ಮಾಡಿ ನೀವು ಜಾಯ್ನ್ ಆಗ್ಬೋದು. ಹಾಗಾದರೆ ಈ ಒಂದು ರೌಂಡ್ಗೆ ಯಾರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳುವಂತಹ ನೆಸಸರಿ ಇಲ್ಲ ಅಂದರೆ ಆಲ್ರೆಡಿ 1ನೇ ರೌಂಡಲ್ಲಿ ಮತ್ತು 2ನೇ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದಿರೋ, ರಿಜಿಸ್ಟರನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ನೆಸಸರಿ ಇರೋದಿಲ್ಲ. ಈ ಒಂದು ರಿಜಿಸ್ಟ್ರೇಷನ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಮೊದಲನೇ ರೌಂಡ್ದು ಮತ್ತು 2ನೇ ರೌಂಡ್ದು ಕನ್ಸಿಡರ್ ಮಾಡೋದಿಲ್ಲ, 3ನೇ ರೌಂಡ್ದು ಫ್ರೆಶ್ ಆಗಿ ಆ ಒಂದು ಆಪ್ಷನ್ ಎಂಟ್ರಿಯನ್ನು ಹಾಕಬೇಕಾಗುತ್ತೆ. ಚಾಯ್ಸ್ ಲಾಕಿಂಗಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಅದು ಆಟೋಮೆಟಿಕ್ ಆಗಿ ಲಾಕ್ ಆಗ್ತದೆ ನೀವು ಲಾಕ್ ಮಾಡದಿದ್ರು ಕೂಡ. ಈ ಚಾಯ್ಸ್ ಫಿಲ್ಲಿಂಗನ್ನು ಮಾಡಿದ್ಮೇಲೆ ನಿಮ್ಮ ಒಂದು ಆಪ್ಷನ್ಸ್ಗಳನ್ನು ಕನ್ಸಿಡರ್ ಮಾಡಿ ನಿಮಗೆ ಅಲಾಟ್ಮೆಂಟನ್ನು ರಿಸಲ್ಟ್ ರಿಲೀಸ್ ಮಾಡ್ತಾರೆ. ಆ ಒಂದು ರಿಸಲ್ಟನ್ನು ನೋಡಿಕೊಂಡು ನೀವು ಫಿಸಿಕಲ್ ಆಗಿ ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಬೇಕು, ಹಾಗೆ ಒರಿಜಿನಲ್ ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಿರಬೇಕು, ಹಾಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ಬೇಕು. ಮೊದಲನೇ ರೌಂಡಿಂದ 2ನೇ ರೌಂಡಿಗೆ ನಿಮಗೇನಾದರೂ ಅಪ್ಗ್ರೇಡೇಷನ್ ಆಗಿದ್ದರೆ ಅಂಥ ಸಮಯದಲ್ಲಿ ನೀವು 2ನೇ ರೌಂಡಲ್ಲಿ ಸಿಕ್ಕಿರುವಂಥ ಸೀಟಿಂದ ನೀವು ರಿಲೀಫನ್ನು ತೆಗೆದುಕೊಳ್ಬೇಕು. ಅಂದರೆ ಆ ಸೀಟನ್ನು ನೀವು ಬಿಟ್ಟೇ ಬಿಡಬೇಕು, ನನಗೆ ಆಪ್ಷನ್ ಇರ್ತದೆ ಅಂತ ತಿಳ್ಕೊಳ್ಬೇಡಿ. ನಿಮಗೆ 3ನೇ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜನ್ನು ಕಂಪಲ್ಸರಿಯಾಗಿ ನೀವು ತೆಗೆದುಕೊಳ್ಳಲೇಬೇಕು. 2ನೇ ರೌಂಡ್ದು ನೀವು ಕೇಳಿದರೂ ಕೂಡ ನಿಮಗೆ ಸಿಗೋದಿಲ್ಲ ಅಪ್ಗ್ರೇಡೇಷನ್ ಆದಮೇಲೆ. ಈ ಒಂದು 3ನೇ ರೌಂಡ್ ಆದಮೇಲೆ ನಿಮಗೆ ಯಾವುದೇ ರೀತಿಯ ಅಪ್ಗ್ರೇಡೇಷನ್ ಇರೋದಿಲ್ಲ, ಅದೇ ರೀತಿ ರಿಸೈನೇಷನ್ ಕೂಡ ಇರೋದಿಲ್ಲ. ಅಂದರೆ 3ನೇ ರೌಂಡ್ನ ನಂತರ ನಿಮಗೆ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ, ಅಂದರೆ ಮುಂದಿನ ರೌಂಡ್ಗಳಿಗೆ ನೀವು ಅಲೌ ಮಾಡೋದಿಲ್ಲ ನಿಮ್ಮನ್ನು. ಅದೇ ರೀತಿ ರಿಸೈನೇಷನನ್ನು ಕೂಡ ನೀವು 3ನೇ ರೌಂಡ್ ನಂತರ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನನಗೆ ಈ ರೌಂಡಲ್ಲಿ ಒಂದು ಸೀಟ್ ಸಿಕ್ಬಿಟ್ಟಿದೆ, ಆ ಸೀಟಿಗೆ ನಾನು ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ನೀವು ಕಳೆದುಕೊಳ್ಬೇಕಾಗುತ್ತೆ. ನೀವು ದುಡ್ಡನ್ನು ಕಳೆದುಕೊಳ್ಳೋದಷ್ಟೇ ಅಲ್ಲದೆ ನಿಮ್ಮನ್ನು ಮುಂದಿನ ರೌಂಡಿಂದ ಹೊರಗಡೆ ಹಾಕಿಬಿಡ್ತಾರೆ. ಅದು 5,000 ಆಗಿರಲಿ, 10,000 ಆಗಿರಲಿ, 2 ಲಕ್ಷ ಆಗಿರಲಿ, ನಿಮ್ಮ ದುಡ್ಡು ನಿಮಗೆ ಹಿಂತಿರುಗಿ ಬರೋದಿಲ್ಲ. ಪೂರ್ತಿಯಾಗಿ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟ್ ಫಾರ್ಫಿಟ್ ಆಗ್ತದೆ. ಈ ಒಂದು ರೌಂಡಲ್ಲಿ ಫ್ರೆಶ್ ಆಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಸೀಟ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಅಂಥವರು ಕೂಡ ಮುಂದಿನ ರೌಂಡ್ಗಳಿಗೆ ಎಲಿಜಿಬಲ್ ಆಗಿರ್ತಾರೆ, ಸ್ಟ್ರೇ ವೇಕೆನ್ಸಿ ರೌಂಡಿಗೆ. ಹಾಗೆ ನಾನು ಹೇಳಿರೋ ರೀತಿಯಲ್ಲಿಯೇ ನನಗೆ ಸೆಕೆಂಡ್ ರೌಂಡಿಂದ ಈ ರೌಂಡಿಗೆ ಅಪ್ಗ್ರೇಡೇಷನ್ ಆಗಿದೆ, ನನಗೆ ಹಳೆಯ ಕಾಲೇಜ್ ಬೇಕು ಅಂತಂದರೆ ನಿಮಗೆ ಅದು ಸಿಗೋದಿಲ್ಲ. ನಿಮಗೆ ಹೊಸದಾಗಿ ಸಿಕ್ಕಿರುವಂತಹ ಕಾಲೇಜೇ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆದ್ದರಿಂದ ಹಿಂದಿನ ರೌಂಡಿಂದ ನೀವು ಮುಂದಿನ ರೌಂಡ್ಗೆ ಅಪ್ಗ್ರೇಡೇಷನ್ ಮಾಡ್ಕೊಳ್ತೇನೆ ಅಂದರೆ ಕೇವಲ ನೀವು ಆ ಒಂದು ಕಾಲೇಜ್ ಸಿಕ್ಕರೆ ಕಂಪಲ್ಸರಿಯಾಗಿ ಹೋಗ್ತೇನೆ ಅಂತ ಅಂದರೆ ಅಂತಹ ಕಾಲೇಜನ್ನು ಮಾತ್ರ ಅಪ್ಗ್ರೇಡೇಷನಲ್ಲಿ ಇಟ್ಕೊಳ್ಳಿ, ಇಲ್ಲವಾದರೆ ಅಪ್ಗ್ರೇಡೇಷನಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆಲ್ಲರಿಗೂ ಈಗ ಅರ್ಥ ಆಗಿದೆ ಥರ್ಡ್ ರೌಂಡ್ ಎಷ್ಟು ಈಸಿ ಇರ್ತದೆ ಅಂತ. ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಿ, ಆಮೇಲೆ ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ತೀರಿ, ಅಲಾಟ್ಮೆಂಟ್ ಆಗುತ್ತೆ, ರಿಸಲ್ಟ್ ಬರುತ್ತೆ, ರಿಪೋರ್ಟ್ ಮಾಡ್ಕೊಳ್ತೀರಿ, ಕಾಲೇಜ್ಗೆ ಹೋಗಿ ವೆರಿಫಿಕೇಷನ್ ಮಾಡಿಕೊಂಡು ನೀವು ಅಡ್ಮಿಷನನ್ನು ಮಾಡ್ಕೊಳ್ತೀರಿ. ಅಕಸ್ಮಾತ್ ಮಾಡ್ಕೊಳ್ಳದೆ ಇದ್ದರೂ ಕೂಡ ಯಾವ್ಯಾವ ಕಾನ್ಸಿಕ್ವೆನ್ಸಸನ್ನು ನೀವು ಅನುಭವಿಸಬೇಕಾಗ್ತದೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವರ್ಷದ MCCಯ ಥರ್ಡ್ ರೌಂಡ್ ಯಾವಾಗ ನಡೀತದೆ ಅಂತ ಒಂದು ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ರು. ಅದು ರೀಶೆಡ್ಯೂಲ್ ಆದರೂ ಆಗ್ಬೋದು, ಬಟ್ ನಾನು ಈಗ ನಮ್ಮ ಪರಿಸ್ಥಿತಿಯಲ್ಲಿ ಸದ್ಯದಲ್ಲಿ ಯಾವ ರೀತಿ ಇದೆ ಶೆಡ್ಯೂಲು, ಆ ಶೆಡ್ಯೂಲನ್ನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಸೀಟ್ ಮ್ಯಾಟ್ರಿಕ್ಸನ್ನು 27-28ನೇ ತಾರೀಕು ರಿಲೀಸ್ ಮಾಡಬೇಕಾಗಿತ್ತು, 2 ದಿನಗಳ ಕಾಲದಲ್ಲಿ ರಿಲೀಸ್ ಮಾಡಬೇಕಾಗಿತ್ತು, ಬಟ್ ಇನ್ನೂವರೆಗೂ ರಿಲೀಸ್ ಮಾಡಿಲ್ಲ. ಮೊದಲಿಗೆ ಈ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ MCC ಅವರು. ಈ ಒಂದು ರೌಂಡಿಗೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ 29ನೇ ತಾರೀಕಿಂದ ಹಿಡ್ಕೊಂಡು 5ನೇ ತಾರೀಕು ತನಕ ಅವರಿಗೆ ಕಾಲಾವಕಾಶ ಇರ್ತದೆ. ಅದೇ ರೀತಿ ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ 30ರಿಂದ 5ನೇ ತಾರೀಕು ತನಕ ಟೈಮ್ ಇರ್ತದೆ. ಅಂದರೆ ನೀವು 5ನೇ ತಾರೀಕೆ ನಾನು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತೇನೆ ಅಂದರೆ 5ನೇ ತಾರೀಕೆ ನಿಮಗೆ ಚಾಯ್ಸ್ ಫಿಲ್ಲಿಂಗು ಕೂಡ ಲಾಸ್ಟ್ ಡೇಟ್ ಆಗಿರ್ತದೆ. ಅದಾದಮೇಲೆ
ಚಾಯ್ಸ್ ಲಾಕಿಂಗನ್ನು ಇಷ್ಟಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಚಾಯ್ಸ್ ಲಾಕಿಂಗ್ ಮಾಡದೇ ಇದ್ರೂ ಕೂಡ ಆಟೋಮೆಟಿಕ್ ಆಗಿ ಅದು ಲಾಕ್ ಆಗಿ ಹೋಗ್ತದೆ. ಈ ಒಂದು ಶೆಡ್ಯೂಲ್ನ ಪ್ರಕಾರ 5ನೇ ತಾರೀಕು ಒಳಗಾಗಿ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಮುಗಿದು ಹೋಗ್ತದೆ. ನಿಮ್ಮ ರಿಸಲ್ಟ್ ಕೂಡ ಯಾವಾಗ ಬರುತ್ತಂದರೆ 8ನೇ ತಾರೀಕು ಅಕ್ಟೋಬರ್ ಅಂದು 2025ರಂದು ನಿಮ್ಮ ರಿಸಲ್ಟ್ ಬರ್ತದೆ. ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 17ನೇ ತಾರೀಕು ಅಕ್ಟೋಬರ್ ತನಕ ನಿಮಗೆ ಸಮಯಾವಕಾಶ ಇರ್ತದೆ. 9ರಿಂದ 17ನೇ ತಾರೀಕುವರೆಗೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಬೋದು. ಅದೇ ರೀತಿ ನೀವು ಜಾಯ್ನ್ ಆಗಿರ್ತಿರಲ್ಲ, ಜಾಯ್ನ್ ಆಗಿರುವಂತಹದ್ದನ್ನು ವೆರಿಫಿಕೇಷನನ್ನು ಮಾಡ್ತಾರೆ 18, 19ನೇ ತಾರೀಕು. ಇದಿಷ್ಟಾದರೆ MCCಯ ಥರ್ಡ್ ರೌಂಡ್ ಮುಗಿದು ಹೋಗ್ತದೆ. ಇಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕೇನೆಂದರೆ 2 ಲಕ್ಷ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡಿದರೆ, 10,000ವನ್ನು ಪೇ ಮಾಡಿದರೆ ಅದನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಯಾವಾಗ ಅಂದರೆ ಅಲ್ಲಿ ಸಿಕ್ಕಿರುವಂಥ ಸೀಟನ್ನು ನೀವು ಬಿಡ್ತೇವೆ ಅಂದರೆ ಕಂಪಲ್ಸರಿಯಾಗಿ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಬೇಕಾಗುತ್ತೆ. ಅದನ್ನು ನೀವು ಇಂಪಾರ್ಟೆಂಟ್ ತಲೆಯಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ಬಹಳಷ್ಟು ಗಮನ ಇಟ್ಕೊಂಡು ಮಾಡಬೇಕಾಗುತ್ತೆ. ಅದೇ ರೀತಿ ಸೆಕೆಂಡ್ ರೌಂಡಲ್ಲಿ ನಮಗೊಂದು ಯಾವುದಾದ್ರು ಕಾಲೇಜ್ ಸಿಕ್ಬಿಟ್ಟಿದೆ, ನಾನು ಅಪ್ಗ್ರೇಡೇಷನ್ ಸಲುವಾಗಿ ಹೋಗ್ತೇನೆ ಅಂತ MCCಯಲ್ಲಿ ಹೋದರೆ MCCಯಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಆಗಿರುವಂತಹ ಕಾಲೇಜನ್ನೇ ತೆಗೆದುಕೊಳ್ಬೇಕು. ಹಿಂದಿನ ಕಾಲೇಜ್ ನನಗೆ ಬೇಕಂದ್ರೂ ಕೂಡ ನಿಮಗೆ ಸಿಗೋದಿಲ್ಲ. ಆದ್ದರಿಂದ ನಾಳೆ ನಿಮಗೆ ಈ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗ್ತದೆ. ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆದ ತಕ್ಷಣ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೋದಾಗಿರುತ್ತೆ. 5ನೇ ತಾರೀಕು ನಿಮಗೆ ಕೊನೆಯ ದಿನಾಂಕವಾಗಿರ್ತದೆ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳೋದಕ್ಕೆ. ಈ ಟೈಮನ್ನು, ಈ ಶೆಡ್ಯೂಲನ್ನು ಅವರು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಇವತ್ತು ರಿಜಿಸ್ಟ್ರೇಷನ್ಗೆ ಇನ್ನೂ ಕೂಡ ಅವರು ಓಪನ್ ಮಾಡಿಲ್ಲ. ಯಾವಾಗ ರಿಜಿಸ್ಟ್ರೇಷನ್ಗೆ ಓಪನ್ ಮಾಡ್ತಾರೆ, ಅದೇ ರೀತಿ ಆಪ್ಷನ್ ಎಂಟ್ರಿ ಮತ್ತು ಆಪ್ಷನ್ ಎಂಟ್ರಿಗಳನ್ನು ಹಾಕೋದಕ್ಕೆ ಯಾವಾಗ ನಮಗೆ ಅಲೌ ಮಾಡ್ತಾರೆ ಎಂಬುದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.